forever on fire. ದಲಿತ ಸಿಎಂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಕಾಂಗ್ರೆಸ್ನಲ್ಲಿ ಪಟ್ಟು ಹಿಡಿಯಲಾಗ್ತಾ ಇದೆ. ದಲಿತ ಸಿಎಂ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಹೈಕಮಾಂಡ್ ಭೇಟಿ ಬಳಿಕ ದೆಹಲಿಯಲ್ಲಿ ರಾಜಣ್ಣ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಲ್ಲೇ ಬೇಡು ಬಿಟ್ಟಿದ್ದಾರೆ ಅವರು. ಏನು ತಪ್ಪೇನಿದೆ ದಲಿತ ಸಮುದಾಯ ಕೇಳೋದ್ರಲ್ಲಿ, ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಮತ್ತು ಸಿಎಂ ಪಟ್ಟವನ್ನು ಕೇಳೋದ್ರಲ್ಲಿ, ಅಂದರೆ ಸಿಎಂ ಪರ್ಟಿಕ್ಯುಲರ್ ಆಗಿ ಸಿಎಂ ಸ್ಥಾನವನ್ನು ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿದ್ದಾರೆ. ಕೇಳುವಂಥದ್ದು ಎಲ್ಲರ ಹಕ್ಕು, ಅದನ್ನ ವರಿಷ್ಠರು ತೀರ್ಮಾನ ಮಾಡ್ತಾರೆ. ನೋಡಿ, ಯಾವ ಹೈಕಮಾಂಡ್ಗೂ ಕೂಡ ಜಗತಾ ಇಲ್ಲ, ಬಗ್ತಾ ಇಲ್ಲ. ಕೆಪಿಸಿಸಿ ದೊಡ್ಡವರ, ಎಐಸಿಸಿ ದೊಡ್ಡವರ, ನೋಡಿ ಡಿ ಕೆ ಶಿವಕುಮಾರ್ ಟಾಂಗಿದ್ರು ಇಂಡೈರೆಕ್ಟ್ ಆಗಿ. ಯಾರನ್ನ ಕೇಳಬೇಕು ಅವರನ್ನು ಕೇಳಿದ್ದೇನೆ ಅಂದರೆ ಖರ್ಗೆ ಅವರನ್ನ, ಹೈಕಮಾಂಡ್ ನಾಯಕರನ್ನ. ಈ ಮೂಲಕ ಡಿ ಕೆ ಶಿಗೆ ಟಾಂಟ್ ನೀಡಿದ್ದಾರೆ ಕೆಎನ್ ರಾಜಣ್ಣ. ಈಗ ಅಂದರೆ ದಲಿತ ಸಮುದಾಯಕ್ಕೆ ಸಿಎಂ ಪಟ್ಟ ಕೇಳೋದು ತಪ್ಪಾ ಅಂತ ಹೇಳಿ ದಲಿತ ಸಿಎಂ ದಾಳವನ್ನ ಉರುಳಿಸಿದ್ದಾರೆ ಅಂತ ಅರ್ಥ ಇಲ್ಲ. assembly segments. Which community person is given an opportunity to contest? Other than that community person should occupy the block Congress presidents as well as the frontal organization leadership. Because we are able to create the leadership among other downtrodden communities. At the same time, we are able to get the sympathy and vote from those communities also in favor of the contesting assembly candidate. These two are very, very important in the interest of the party. In 224 assembly segments, which community person is given an opportunity to contest? Other than that community person should occupy the block Congress presidents as well as the frontal organization leadership. Because we are able to create the leadership among other downtrodden communities. At the same time, we are able to get the sympathy and vote.